ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಯಾಕೆ ಎಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳು ಬರುತ್ತೆ. ಪ್ರತಿಯೊಬ್ಬರೂ ಸಹ ನಮ್ಮ ಒಂದು ಚಾನಲ್ಗೆ ಎಂಕರೇಜ್ ಕೊಟ್ಟು ಪ್ರತಿಯೊಬ್ಬರು ಸಹ ನಮ್ಮ ಒಂದು ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ. ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ರೆಮಿಡಿ. ಅದರಲ್ಲೂ ನೋಡಿ, ನಾನಿಲ್ಲಿ ನಿಮಗೆ ಒಂದು ಪಿಂಗಾಣಿಯ ಒಂದು ಬಾಕ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪಿಂಗಾಣಿಯ ಬಾಕ್ಸ್ನಲ್ಲಿ ಯಾವ ಒಂದು ವಸ್ತು ಅಂದರೆ ಒಂದು ವಸ್ತುವನ್ನು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಅಲ್ವಾ. ತಮ್ಮನೇಲಿ ನೋಡಿದ್ಮೇಲೆ ಯಾವ ವಸ್ತುವನ್ನು ಪಿಂಗಾಣಿಯಲ್ಲಿ ಇಡೋದ್ರಿಂದ ನಮಗೆ ಹಣ ಆಕರ್ಷಣೆ ಆಗುತ್ತೆ, ನಾನಾ ಮೂಲಗಳಿಂದ ಹಣ ಬರುತ್ತೆ, ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಲ್ವಾ. ಹೌದು, ನಾಳೆಯ ದಿನ ಇಂದು ಏಪ್ರಿಲ್ 10ನೇ ತಾರೀಕು ಶುಕ್ರವಾರ ಕಾಲಾಷ್ಟಮಿ ಬಂದಿದೆ. ಈ ಕಾಲಾಷ್ಟಮಿ ಬಂದಿದೆ ಅಲ್ವಾ. ಈ ಕಾಲಾಷ್ಟಮಿಯ ದಿನ ಅತ್ಯಂತ ಶುಭಕರವಾದಂತಹ ಈ ದಿನ ಅರಿಶಿನ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ, ತಮ್ಮಲ್ಲಿ ನೋಡಿದ್ದೀರ ಅಲ್ವಾ. ಅರಿಶಿಣದ ಡಬ್ಬದಲ್ಲಿ ಯಾವ ಎರಡು ವಸ್ತುಗಳನ್ನು ನಾವು ಇಡೋದ್ರಿಂದ ನಮಗೆ ಫ್ರೆಂಡ್ಸ್ ನೋಡಿ, ಪಿಂಗಾಣಿಯ ಡಬ್ಬದಲ್ಲಿ ಈ ಅರಿಶಿಣದ ಡಬ್ಬದಲ್ಲಿ ಯಾವ ಎರಡು ವಸ್ತುಗಳನ್ನು ನಾನು ತೋರಿಸುವಂಥ ಎರಡು ವಸ್ತುಗಳನ್ನ ಹಾಕಿಡಿ ಫ್ರೆಂಡ್ಸ್. ಹೀಗೆ ಹಾಕಿ ಇಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯತೆಯನ್ನು ಅನುಭವಿಸ್ತಾ ಇರೋರು, ಬಡತನ ಅನುಭವಿಸ್ತಾ ಇರೋರು, ಗಂಡನ ಸಂಪಾದನೆ ಸರಿಯಾಗಿ ಇಲ್ಲದವರಾಗಿರ್ಬೋದು, ಮತ್ತು ಆರ್ಥಿಕ ಸಂಕಷ್ಟಗಳನ್ನ ನೀವು ಏನಾದರೂ ಅನುಭವಿಸ್ತಾ ಇದ್ದರೆ ಇಂಥವರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಒಂದು ಪಿಂಗಾಣಿಯ ಒಂದು ವಸ್ತು ಪಿಂಗಾಣಿಯ ಒಂದು ಡಬ್ಬನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಡಬ್ಬದಲ್ಲಿ ಅಂದರೆ ಫ್ರೆಂಡ್ಸ್ ಈ ದಿನ ಸಾಯಂಕಾಲದ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂಥ ಪರಿಹಾರನ ನಾನು ನಿಮಗೆ ತಂದು ಕೊಟ್ಟಿದ್ದೀನಿ. ಈ ಅರಿಶಿನ ಅಂತ ಅನ್ನೋದು ಅತ್ಯಂತ ಶುಭಕರವಾದಂತಹ ವಸ್ತು. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ನಿಮಗೆ ಅರಿಶಿಣದ ಪ್ಯಾಕೆಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಅರಿಶಿನ ಅಂತ ಅನ್ನೋದು ಈ ರೀತಿಯಂತಹ ನೀವು ಹೊಸದಾದಂಥ ಒಂದು ಪ್ಯಾಕೆಟ್ನ ತೊಗೋಬೋದು. ಇಲ್ಲ ನೋಡಿ, 10 ರೂಪಾಯಿ ಪ್ಯಾಕೆಟ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ದುಡ್ಡೇನಿಲ್ಲ, 10 ರೂಪಾಯಿ ಅಷ್ಟೇ. ಒಂದು 10 ರೂಪಾಯಿ ಆದಂತಹ ಪ್ಯಾಕೆಟ್ನ ನೀವು ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಅಡುಗೆ ಮನೆಯಲ್ಲಿ ಸಿಗುವಂತಹ ಅರಿಶಿನ ನಿಮ್ಮ ಮನೇಲಿದ್ದರೆ ಅದನ್ನು ಸಹ ನೀವು ಬಳಸ್ಕೋಬೋದು. ಇಲ್ಲ ದೇವರ ಕೋಣೆಯಲ್ಲಿ ಅರಿಶಿನ ಇದೆ ಅಂತಂದರೆ ನೀವು ಅದರಲ್ಲೂ ಸಹ ಈ ಒಂದು ಪರಿಹಾರನ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಅರಿಶಿನ ಅಂತ ಅನ್ನೋದು ಅತ್ಯಂತ ಶುಭವಾದಂತಹ ಒಂದು ವಸ್ತು, ಮಂಗಳಕರವಾದಂಥ ವಸ್ತು. ಹಾಗಾಗಿ ಈ ಅರಿಶಿನದಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಅದ್ಭುತವಾಗಿ ನಿಮಗೆ ಫಲವನ್ನು ತಂದುಕೊಡುತ್ತೆ. ಅದರಲ್ಲೂ ಈ ದಿನ ಮಾಡುವುದರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ದೇವಾನುದೇವತೆಗಳ ಅನುಗ್ರಹವನ್ನು ಸಹ ನೀವು ಪಡೆದುಕೊಳ್ಬೋದು. ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಮುಖ್ಯವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ತುಂಬ ಸುಲಭವಾಗಿ ಲಭಿಸಬೇಕು. ಸಾಕಷ್ಟು ಜನ ಉಪ್ಪಿನ ದೀಪಾರಾಧನೆಯೂ ಸಹ ಈ ದಿನ ಮಾಡ್ತಾರೆ ಅಲ್ವಾ. ಈ ದಿನ ನೀವು ಉಪ್ಪಿನ ದೀಪಾರಾಧನೆ ಮಾಡಿಕೊಂಡ್ರೂ ಸಹ, ಅಂದರೆ 5 ವಾರ ನೀವು ಉಪ್ಪಿನ ದೀಪಾರಾಧನೆಯನ್ನು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, ಒಂದು ಒಳ್ಳೆಯ ಶುಭ ಫಲನೇ ನಿಮ್ಮನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿ ಹಣ ವೃದ್ಧಿಯಾಗುತ್ತೆ, ಶ್ರೀಮಂತಿಕೆ ಜೀವನ ನಿಮ್ಮದಾಗುತ್ತೆ, ಕಷ್ಟಗಳೆಲ್ಲವೂ ಸಹ ಮಂಜಿನಂತೆ ಕರಗಿ ಹೋಗುತ್ತೆ. ಮತ್ತು ಸಾಲದ ಬಾಧೆಯಿಂದ ಏನಾದರೂ ನೀವು ಬಳಲ್ತಾ ಇದ್ದೀನಿ ಅಂತ ಅನ್ನೋದಾದರೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಇದೊಂದು ರೆಮಿಡಿನ ನೀವು ಮಾಡಿ ನೋಡಿ. ನಿಮಗೆ ಎಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಅನ್ನೋದನ್ನ ನಾನು ಹೇಳೋದು ಬೇಡ, ನೀವೇ ನಿಮ್ಮ ಕಣ್ಣಾರ ಇದನ್ನು ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾಣ್ತಾ ಹೋಗ್ತೀರಾ. ಹಾಗಾಗಿ ಈ ದಿನ ನೋಡಿ, ನಾನು ಇಲ್ಲಿ ನಿಮಗೆ ಪಿಂಗಾಣಿಯ ಒಂದು ಡಬ್ಬನ ತೋರಿಸ್ತೀನಿ. ಈ ಪಿಂಗಾಣಿಯ ಡಬ್ಬದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಈ ಅರಿಶಿನ ಇದೆ ಅಲ್ವಾ, ಈ ಅರಿಶಿನವನ್ನು ಸಹ ನಾವು ಈ ಪಿಂಗಾಣಿಯ ಡಬ್ಬದಲ್ಲಿ ಹಾಕಿಟ್ಕೊಳ್ಬೇಕಾಗುತ್ತೆ. ಉಪ್ಪನ್ನು ಸಹ ನಾವು ಪಿಂಗಾಣಿಯ ಡಬ್ಬದಲ್ಲೇ ಹಾಕಿ ಇಟ್ಕೊಳ್ಬೇಕು. ಉಪ್ಪನ್ನು ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಾಗಿರ್ಬೋದು, ಸ್ಟೀಲ್ ಡಬ್ಬದಲ್ಲಾಗಿರ್ಬೋದು ಹಾಕಕ್ಕೆ ಹೋಗಬಾರ್ದು. ಹಾಕೋದ್ರಿಂದ ನಮಗೆ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ಅರಿಶಿನ ಮಂಗಳಕರವಾದಂಥ ವಸ್ತು. ಈ ಒಂದು ಅರಿಶಿನವನ್ನು ಸಹ ನಾವು ಆದಷ್ಟು ಗಾಜಿನ ಡಬ್ಬದಲ್ಲಾಗಿರ್ಬೋದು, ಇಲ್ಲ ಈ ರೀತಿ ಇರುವಂಥ ಒಂದು ಪಿಂಗಾಣಿಯ ಡಬ್ಬದಲ್ಲಾದ್ರೂ ಹಾಕಿ ಇಟ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಶುಭ ಫಲನೇ ನಾವು ಕಾಣ್ತೀವಿ ಅಂತಲೇ ಹೇಳ್ಬೋದು. ನೋಡಿ, ಅರಿಶಿನ ಅಂತ ಅನ್ನೋದು ಮಂಗಳಕರವಾದಂತಹ ಒಂದು ವಸ್ತು ಅಲ್ವಾ.
ಈ ದಿನ ನೀವು ಅಂದರೆ ಇವತ್ತೊಂದು ದಿನ ನೀವು ಶುಕ್ರವಾರ, ಇವತ್ತು ಕಾಲಾಷ್ಟಮಿಯ ದಿನ ನೀವು ಮಾಂಸಾಹಾರವನ್ನು ನೀವು ತ್ಯಜಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಹ ನೀವು ಸೇವನೆ ಮಾಡಬಾರ್ದು. ಈ ದಿನ ಶುಭ್ರವಾಗಿ ಮನೆಯನ್ನು ಶುಭ್ರಗೊಳಿಸ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಈ ದಿನ ಸಾಧ್ಯವಾದರೆ ಹಳದಿ ಬಣ್ಣದ ಮತ್ತು ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ಲಕ್ಷ್ಮಿಗೆ ದೀಪಾರಾಧನೆ ಮಾಡ್ಕೊಳ್ಳಿ. ಅದು ಗೋಧೂಳಿಯ ಸಮಯದಲ್ಲೇ ನೀವು ಇದನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಸಹ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಇಲ್ಲಿ ನಿಮಗೆ ಪಿಂಗಾಣಿಯ ಒಂದು ಬಾಕ್ಸಲ್ಲಿ ಅರಿಶಿನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಅರಿಶಿಣದ ಡಬ್ಬದಲ್ಲಿ ನೀವು ಇನ್ನೂ 2 ವಸ್ತುಗಳನ್ನು ಬಚ್ಚಿಡಬೇಕಾಗುತ್ತೆ. ಈ ರೀತಿ ನೀವು ಬಚ್ಚಿಟ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಇದು ಅರಿಶಿಣದ ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿ, ಈ ದಿನ ನೀವು ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾಗಿ ತುಪ್ಪದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಏನಕ್ಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪಾರಾಧನೆ ಆಗಿರ್ಬೋದು, ಇಲ್ಲ ಸಿಹಿ ಪದಾರ್ಥದಿಂದ ನೈವೇದ್ಯವನ್ನು ಮಾಡೋದಾಗಿರ್ಬೋದು, ಇಲ್ಲ ನೈವೇದ್ಯಕ್ಕೆ ಬೆಲ್ಲವಾಗಿರ್ಬೋದು, ಹಾಲಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇಲ್ಲ ಬಾಳೆಹಣ್ಣನ್ನು ಸಹ ಈ ದಿನ ನೀವು ಅಮ್ಮನವರಿಗೆ ಈ ನೈವೇದ್ಯವಾಗಿ ಅರ್ಪಿಸಿದರೆ ಸಾಕು ಫ್ರೆಂಡ್ಸ್. ಖಂಡಿತವಾಗಿಯೂ ಹೇಳ್ತೀನಿ, ಅಮ್ಮನವರು ಸಂತೃಪ್ತರಾಗ್ತಾರೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಅರಿಶಿಣದ ರೆಮಿಡಿನ ನಾವು ಮಾಡಿಕೊಳ್ಳೇಬೇಕು. ಈ ಅರಿಶಿಣದ ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನಾವು ನೋಡ್ಬೋದು. ಫ್ರೆಂಡ್ಸ್, ಈ ದಿನ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಅರಿಶಿಣದ ರೆಮಿಡಿನ ನಾವು ಮಾಡಿಕೊಳ್ಳೇಬೇಕು. ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಸಿದ್ಧಿಶಾಸ್ತ್ರದಲ್ಲಿ ಈ ಪರಿಹಾರ, ಅರಿಶಿಣದಿಂದ ಮಾಡ್ಕೊಳ್ಳುವಂಥ ಈ ಪರಿಹಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಗಂಡನ ಸಂಪಾದನೆ ಖಂಡಿತವಾಗಿಯೂ ಹೇಳ್ತೀನಿ ಏರುತ್ತೆ, ಹಣ ವೃದ್ಧಿಯಾಗುತ್ತೆ, ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಅನುಗ್ರಹಿಸ್ತಾಳೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಅರಿಶಿಣದಿಂದ ತಕ್ಷಣ ನೀವು ಆ ದೇವರ ಕೋಣೆಯಲ್ಲಿರುವಂತಹ ಈ ಅರಿಶಿಣನ ಅಡುಗೆ ಮನೆಯಲ್ಲಿರುವಂಥ ಅರಿಶಿಣನೂ ಸಹ ನೀವು ತೆಗೆದುಕೊಳ್ಬೋದು, ಇಲ್ಲ ದೇವರ ಕೋಣೆಯಲ್ಲಿರುವಂಥ ಅರಿಶಿಣದಿಂದನೂ ಸಹ ಮಾಡ್ಕೊಳ್ಬೋದು. ಆದರೆ ಬೇಕಾದ್ರೆ ನೀವು ಹೊಸದಾದಂತಹ ಈ ರೀತಿ ಇರುವಂಥ ಒಂದು 10 ರೂಪಾಯಿಂದ ನೋಡಿ, 10 ರೂಪಾಯಿಯಿಂದ ಸಿಗುವಂಥ ಒಂದು ಪ್ಯಾಕೆಟ್ನ ತಗೊಂಡು ಬಂದು ಹೊಸ್ದಾಗೂ ಸಹ ನೀವು ಮಾಡ್ಕೋಬೋದು. ಅಡುಗೆ ಮನೆಯಲ್ಲಿರುವಂತಹ ಅರಿಶಿಣದಿಂದನೂ ಸಹ ನೀವು ಮಾಡ್ಕೋಬೋದು. ಹಾಗೆ ಇನ್ನೊಂದು ವಿಶೇಷವಾಗಿ ಗಮನ ಹರಿಸ್ಕೊಳ್ಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಸಹ ನೀವು ಈ ಅರಿಶಿಣವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಕ್ಕೆ ಹೋಗಬಾರ್ದು. ಗಾಜಿನ ಡಬ್ಬದಲ್ಲಾಗಿರ್ಬೋದು, ಇಲ್ಲ ಸ್ಟೀಲ್ ಬಾಕ್ಸಲ್ಲಾಗಿರ್ಬೋದು, ಇಲ್ಲ ಈ ರೀತಿ ಇರುವಂತಹ ಪಿಂಗಾಣಿಯ ಒಂದು ಬಾಕ್ಸಲ್ಲಾಗಿರ್ಬೋದು, ನೀವು ಈ ಅರಿಶಿಣನ ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಶುಭ ಫಲ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಗಾಜು ಮತ್ತು ಸ್ಟೀಲ್ನಲ್ಲಿ ನೀವು ಈ ರೀತಿ ಇಟ್ಕೊಳ್ಬಹುದು. ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಜಿನ ಡಬ್ಬದಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಶ್ರೇಷ್ಠ ಅಂತಲೇ ಸಹ ನಮಗೆ ಹೇಳಲಾಗುತ್ತೆ. ಹಾಗಾಗಿ ಗಾಜಿನ ಡಬ್ಬದಲ್ಲಿ ಸ್ವಲ್ಪ ಅರಿಶಿಣವನ್ನು ನೀವು ಇಟ್ಕೊಳ್ಳಿ. ಪ್ರತಿನಿತ್ಯ ನೀವು ಅಡುಗೆ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಪ್ರತಿನಿತ್ಯ ಬೆಳಿಗ್ಗೆ ನೀವು ಅಡುಗೆ ಮಾಡೋಕ್ಕೆ ಅಂತ ಹೋಗ್ತೀರಲ್ವ, ಅಂತಹ ಸಂದರ್ಭದಲ್ಲಿ ನೀವು ಉಪ್ಪಿನ ಜಾರ ಆಗಿರ್ಬೋದು, ಇಲ್ಲ ಅರಿಶಿಣ ಇಟ್ಕೊಂಡಿರುವಂತಹ ಒಂದು ಬಾಕ್ಸ್ ಆಗಿರ್ಬೋದು, ಅಂದರೆ ಗಾಜಿನ ಡಬ್ಬವನ್ನಾಗಿರ್ಬೋದು, ಎರಡರನ್ನು ಸಹ ಈ ರೀತಿ ಮುಟ್ಟಿ ನೀವು ನಮಸ್ಕಾರ ಮಾಡಿಕೊಂಡು ನಂತರ ನೀವು ಅಡುಗೆನ ಶುರು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ನಿಮಗೆ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಉಪ್ಪನ್ನು ಮುಟ್ಟಿ ನಮಸ್ಕರಿಸ್ಕೊಳ್ಳಿ, ಹಾಗೆ ಅರಿಶಿಣವನ್ನು ಸಹ ಮುಟ್ಟಿ ನಮಸ್ಕರಿಸ್ಕೊಳ್ಳಿ. ಲಕ್ಷ್ಮಿಯ ಅನುಗ್ರಹ ನಿಮಗೆ ಶೀಘ್ರವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಂದರಲ್ಲೂ ಸಹ ನೀವು ಅದ್ಭುತವಾದಂಥ ಶುಭ ಫಲನ ಕಾಣ್ತೀರಾ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ಈ ಅರಿಶಿಣದಿಂದ ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಲಕ್ಷ್ಮೀ ದೇವಿ ಅರಿಶಿಣದಲ್ಲಿ ನೆಲೆಯಿರುತ್ತಾಳೆ. ಲಕ್ಷ್ಮೀ ದೇವಿ ಅರಿಶಿಣ ಅಂತಂದರೆ ಮಂಗಳಕರವಾದಂಥ ಒಂದು ವಸ್ತು. ಹಾಗಾಗಿ ಅರಿಶಿಣಕ್ಕೆ ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ಶಕ್ತಿ ಇದೆ. ಅರಿಶಿಣಕ್ಕೆ ದೋಷ ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿ ಇದೆ. ಅರಿಶಿಣಕ್ಕೆ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಶಕ್ತಿ ಇರುವುದರಿಂದ ಅರಿಶಿಣದಿಂದ ಮಾಡಿಕೊಳ್ಳುವಂಥ ಯಾವುದೇ ಒಂದು ಪರಿಹಾರನೂ ನಮಗೆ 100% ರಿಸಲ್ಟಾಗಿ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಈ ರೀತಿ ಅರಿಶಿಣದ ಡಬ್ಬದಲ್ಲಿ ನಾನೀಗ ನಿಮಗೆ 2 ವಸ್ತುಗಳನ್ನ ನಿಮಗೆ ತೋರಿಸ್ತೀನಿ. ಆ 2 ವಸ್ತುಗಳನ್ನ ನೀವು ಇದರಲ್ಲಿ ಬಚ್ಚಿ ಇಡುವುದರಿಂದ ನಿಮ್ಮ ಸಕಲ ದಾರಿದ್ರ್ಯತೆ
ಖಿನ್ನತೆಗಳು ಕಷ್ಟಗಳು ಸಹ ನಿವಾರಣೆ ಆಗುತ್ತೆ. ಸಾಲದ ಬಾಧೆಯಿಂದ ನರಳುತ್ತಾ ಇದ್ದರೆ ಸಂಪೂರ್ಣವಾಗಿ ನೀವು ಅದನ್ನ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ, ನಾನು ಅರಿಶಿನ ಡಬ್ಬದಲ್ಲಿ ಈ 2 ವಸ್ತುಗಳನ್ನು ಹಾಕಿ ನೀವು ಇಟ್ಕೊಳ್ಳಿ. ಅಂದರೆ ಮೊದಲನೇ ವಸ್ತು ಅಂತಂದರೆ ನೋಡಿ, ನಾನಿಲ್ಲಿ ನಿಮಗೆ ಏಲಕ್ಕಿನ ತೋರಿಸ್ತಾ ಇದ್ದೀನಿ, 4 ಏಲಕ್ಕಿನ ತೋರಿಸ್ತಾ ಇದ್ದೀನಿ. ಆದರೆ ಇದು ಹಚ್ಚ ಹಸಿರಾಗಿರುವಂತಹ ಏಲಕ್ಕಿನ ತೆಗೆದುಕೊಳ್ಳಿ. ಇದರಲ್ಲಿ ನೀವು 2 ಏಲಕ್ಕಿಯನ್ನು ಮಾತ್ರ ನೀವು ಈ ಅರಿಶಿನದ ಡಬ್ಬದಲ್ಲಿ ನೀವು ಹಾಕಬೇಕಾಗುತ್ತೆ. ಈ ಏಲಕ್ಕಿನ ನಾವು ಅರಿಶಿನ ಡಬ್ಬದಲ್ಲಿ ಬಳಸಬೇಕಾಗುತ್ತೆ. ಅಂದರೆ ಏಲಕ್ಕಿ ಅಂತ ಅನ್ನೋದು ಧನಾಕರ್ಷಣೆನ ಮಾಡುತ್ತೆ. ನೋಡಿ, ಈ ರೀತಿ ಏಲಕ್ಕಿ ಅಂತ ಅನ್ನೋದು ಧನಾಕರ್ಷಣೆನ ಮಾಡುತ್ತೆ ಮತ್ತು ಹಣವನ್ನು ಆಕರ್ಷಣೆ ಮಾಡುತ್ತೆ. ಈ ಅರಿಶಿನದಲ್ಲಿ ಏಲಕ್ಕಿಯನ್ನು ಹಾಕುವುದರಿಂದ ವಿಪರೀತವಾದಂಥ ಧನಲಾಭವಾಗುತ್ತೆ. ಅರಿಶಿನ ಮತ್ತು ಕಲ್ಲುಪ್ಪಿನಲ್ಲಿ ಮಹಾಲಕ್ಷ್ಮಿ ನೆಲೆಯೂರುತ್ತಾಳೆ. ಹಾಗಾಗಿ ನಾವು ಫ್ರೆಂಡ್ಸ್ ಇಲ್ಲಿ ಆದಷ್ಟು ನಾವು 2 ಏಲಕ್ಕಿ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ಸಹ ನಾವು ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಅದಕ್ಕೆ ಈ ಸುಗಂಧ ದ್ರವ್ಯದಲ್ಲಿ ಈ ಏಲಕ್ಕಿಯನ್ನು ಬಳಸುವುದರಿಂದ ಧನ ಪ್ರಾಪ್ತಿ ಯೋಗ ಉಂಟಾಗುತ್ತದೆ. ಹಣ ಅಂತ ಅನ್ನೋದು ನಾನಾ ಮೂಲಗಳಿಂದ ನಿಮಗೆ ಲಭಿಸುತ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ಅರಿಶಿಣದ ಡಬ್ಬಿಯಲ್ಲಿ ಇನ್ನೂ ಒಂದು ವಸ್ತುವನ್ನು ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅದು ಯಾವುದು ಅಂತ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ನಿಮಗೆ 2 ರೂಪಾಯಿ ಕಾಯಿನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ 2 ರೂಪಾಯಿ ಕಾಯಿನ್ ಆಗಿರ್ಬೋದು, ಇಲ್ಲ 5 ರೂಪಾಯಿ ಇದ್ದರೆ ನಂತರ 5 ರೂಪಾಯಿ ಕಾಯಿನ್ ಇಲ್ಲ, ಆದಷ್ಟು ನೀವು 5 ರೂಪಾಯಿ ಕಾಯಿನ್ನೇ ತೆಗೆದುಕೊಳ್ಳಿ. 5 ರೂಪಾಯಿ ಕಾಯಿನ್ ಇಲ್ಲ ಅಂತ ಹೇಳಿ ನಾನಿಲ್ಲಿ ನಿಮಗೆ 2 ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ. ನೋಡಿ, 5 ರೂಪಾಯಿ ಕಾಯಿನು ಇಲ್ಲ 2 ರೂಪಾಯಿ ಕಾಯಿನ್ನು ಸಹ ನೀವು ಇದರಲ್ಲಿ ಬಳಸ್ಕೋಬೋದು. ಈಗ 5 ರೂಪಾಯಿ ಬಳಸ್ಕೊತಾ ಇದ್ದೀರಾ ನೀವು ಅಂತ ಅಂದರೆ 5 ರೂಪಾಯಿ ನಾಣ್ಯ ಅಂತ ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದಂತಹ ನಂಬರು ಮತ್ತು ಲಕ್ಕಿಯ ನಂಬರು, ಲಕ್ಷ್ಮಿಯ ನಂಬರ್ ಅಂತಲೇ ಹೇಳ್ಬೋದು. ಈ 5 ನಾಣ್ಯವನ್ನು ಇದರಲ್ಲಿ ಹಾಕೋದ್ರಿಂದ ಅಂದರೆ ನೋಡಿ, 2 ರೂಪಾಯಿನೂ ಹಾಕೋಬೋದು, ಇಲ್ಲ 5 ರೂಪಾಯಿ ನಾಣ್ಯವನ್ನು ಸಹ ನೀವು ಈ ರೀತಿ ಅರಿಶಿಣದ ಡಬ್ಬದಲ್ಲಿ ಈ ರೀತಿ ನೀವು ಹಾಕ್ಕೋಬೇಕಾಗುತ್ತೆ. ಈ ರೀತಿ ನೀವು ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಖಂಡಿತವಾಗಿಯೂ ಹಣ ಅಂತ ಅನ್ನೋದು ನಿಮ್ಮ ಬೆನ್ನ ಹಿಂದೆನೇ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಬೆನ್ನ ಹಿಂದೆನೇ ಖಂಡಿತವಾಗಿಯೂ ಹಣ ಅನ್ನೋದು ಬೆನ್ನ ಹಿಂದೆನೇ ಸೇರುತ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ 5 ರು ನಾಣ್ಯ ಆಗಿರ್ಬೋದು, 2 ರು ನಾಣ್ಯ ಆಗಿರ್ಬೋದು, ಈ 2ರಲ್ಲಿ ಒಂದನ್ನು ನೀವು ಅರಿಶಿನ ಮತ್ತು ಏಲಕ್ಕಿ ಇದನ್ನು ಸಹ ನೀವು ಅಂದರೆ 5 ರು ನಾಣ್ಯ ಇಲ್ಲ 2 ರು ನಾಣ್ಯ 2ರಲ್ಲಿ ಒಂದು ಜೊತೆಗೆ ಏಲಕ್ಕಿ 2ನ್ನು ಸೇರಿಸಿ ನೀವು ಅರಿಶಿನದಲ್ಲಿ ಹಾಕಿ 24 ಗಂಟೆಗಳ ಕಾಲ ನೋಡಿ ಈ ಒಂದು ಅರಿಶಿನದಲ್ಲಿ ನೀವು ಇಡಬೇಕಾಗುತ್ತೆ. ಈ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲೇ ನೀವು ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಪ್ರತಿದಿನ ಅಂದರೆ ಗೋಧೂಳಿಯ ಸಮಯದಲ್ಲಿ ಇದನ್ನ ನೀವು ಮಾಡಿ ಇಟ್ಕೊಳ್ಳಿ. ನಂತರ ಬೆಳಿಗ್ಗೆ ಎದ್ದ ನಂತರ ನೀವು ಬೆಳಿಗ್ಗೆ ಅಂದರೆ ಮಾರನೆಯ ದಿನ ನೀವು ಗೋಧೂಳಿಯ ಸಮಯದಲ್ಲೇ ಇದನ್ನು ತೆಗಿಬೇಕಾಗುತ್ತೆ. ಅಂದರೆ ಗೋಧೂಳಿಯ ಸಮಯದಲ್ಲಿ ಈ ಒಂದು ತಂತ್ರ ಮಾಡಿದ ನಂತರ ಮರುದಿನ ಗೋಧೂಳಿಯ ಸಮಯದಲ್ಲಿ ಏಲಕ್ಕಿ ಇದರೊಳಗಡೆ ಏಲಕ್ಕಿ ಇದೆ ಅಲ್ವಾ, ನೋಡಿ ತೋರಿಸ್ತಾ ಇದ್ದೀನಿ. ಇದರೊಳಗಡೆ ಇರುವಂಥ 2 ಏಲಕ್ಕಿ ಇಲ್ಲ 2 ರೂಪಾಯಿ ಕಾಯಿನ್ ಎರಡನ್ನೂ ಸಹ ನೀವು ತೆಗೆದುಕೊಂಡು ಹಣ ಇಡುವಂಥ ಜಾಗದಲ್ಲಿ ಇಲ್ಲ ಬೀರುಲ್ಲಿ ಇಲ್ಲ ತಿಜೋರಿಯಲ್ಲಿ ಇಲ್ಲ ನಿಮ್ಮ ಗಂಡನ ಪರ್ಸ್ನಲ್ಲಿ ಸಹ ನೀವು ಇಟ್ಕೋಬೋದು. ಹೀಗೆ ಇಟ್ಕೊಂಡಿದ್ದೇ ಆದಲ್ಲಿ ವಿಪರೀತವಾದಂಥ ಹಣ ಬರುತ್ತೆ. ಇದರಿಂದ ಹಣ ಆಕರ್ಷಣೆ ಆಗುತ್ತಾ ಹೋಗುತ್ತೆ. ಗಂಡನ ಪರ್ಸ್ನಲ್ಲಿ ಇದನ್ನು ನೀವು ಇಟ್ಕೊಂಡಿದ್ದೇ ಸಾಕು ಫ್ರೆಂಡ್ಸ್, ಅಂದರೆ ಗಂಡನ ಸಂಪಾದನೆ ಕೂಡ ವಿಪರೀತವಾಗಿ ಹೆಚ್ಚಾಗುತ್ತಾ ಹೋಗುತ್ತೆ. ಹಣ ಇಡುವಂತಹ ಜಾಗದಲ್ಲಿ ಇಡುವುದರಿಂದ ಹಣ ಅಂತ ಅನ್ನೋದು ನಾನಾ ಮೂಲಗಳಿಂದ ಬರುತ್ತೆ. ಅನಾವಶ್ಯಕವಾಗಿ ಆಗ್ತಾ ಇರುತ್ತಲ್ವ ಖರ್ಚುಗಳು, ಅಂಥ ಖರ್ಚುಗಳೆಲ್ಲವೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಹಣ ಇಡುವಂಥ ಜಾಗದಲ್ಲಿ ನೀವು ಇಟ್ಕೊಳ್ಳಿ. ಇದನ್ನು ಎಷ್ಟು ದಿನ ಇಟ್ಕೋಬೇಕು ಅಂತಂದರೆ 1 ತಿಂಗಳುಗಳ ಕಾಲ ನೀವು ಬೇಕಾದ್ರೆ ಇದನ್ನು ಇಟ್ಕೋಬೋದು. 1 ತಿಂಗಳು ನಂತರ ನೀವು ಅಂದರೆ 48 ದಿನಗಳ ಕಾಲ ನೀವು ಈ ಒಂದು ಡಬ್ಬಿಯಲ್ಲಿ ಅಂದರೆ ಈ ರೀತಿ ಇರುವಂತಹ ಒಂದು ಗಾಜಿನ ಅಕಸ್ಮಾತ್ ನಿಮ್ಮ ಮನೇಲಿ ಪಿಂಗಾಣಿ ಡಬ್ಬಿ ಇಲ್ಲ ಅಂದರೆ ಬೇಕಾದ್ರೆ ನೀವು ಒಂದು ಗಾಜಿನ ಡಬ್ಬಿಯಲ್ಲಾದರೂ ಬೇಕಾದ್ರೂ ನೀವು ಇದನ್ನ ಇಟ್ಕೋಬೋದು. ಗಾಜಿನ ಡಬ್ಬಿಯಲ್ಲಿ ಇಟ್ಕೊಳ್ಳೋದ್ರಿಂದನೂ ನಿಮಗೆ ಗಾಜು ಅಂತ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ ಗಾಜಿಗೆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಶಕ್ತಿ ಇದೆ, ನೆಗೆಟಿವ್ ಅಂಶನ ಹೋಗಲಾಡಿಸುವಂಥ ಶಕ್ತಿ ಇದೆ. ಹಾಗಾಗಿ ಗಾಜಿನಲ್ಲೂ ಸಹ ನೀವು ಇದನ್ನ ಮಾಡ್ಕೋಬೋದು. 48 ದಿನಗಳ ಕಾಲ ಈ ಏಲಕ್ಕಿ ಮತ್ತು 5 ರು ನಾಣ್ಯವನ್ನು ಹಾಕಿರ್ತೀರಲ್ವ, 48 ದಿನ ಮುಗಿದ ನಂತರ ಅಂದರೆ ನೀವು
ನೀವು ಯಾವತ್ತು ನೀವು ಇದನ್ನ ಹಾಕಿ ಇದನ್ನ ನೀವು ಯಾವತ್ತು ದಿನ ಮಾಡ್ತೀರೋ ಆ ದಿನದಿಂದ ನೀವು ಲೆಕ್ಕ ಹಾಕ್ಕೊಳ್ಳಿ. 1 ತಿಂಗಳಾದ್ರೂ ಇಟ್ಕೋಬಾರ್ದು, ಇಲ್ಲ ಡೈಲಿ ನೀವು ಯಾವತ್ತು ಮಾಡ್ತೀವಿ ಆ ದಿನಗಳನ್ನ ಲೆಕ್ಕ ಹಾಕ್ಕೊಂಡು 48 ದಿನಗಳ ನಂತರ ನೀವು ಈ ಒಂದು ಮುಗಿದ 48 ದಿನ ಮುಗಿದ ನಂತರ ಈ ಏಲಕ್ಕಿನ ತೆಗೆದುಕೊಂಡು, ಈ ಏಲಕ್ಕಿ ಇರುತ್ತಲ್ಲ ಇದನ್ನ ತೆಗೆದುಕೊಂಡು ನೀವು ಹಸಿರು ಗಿಡಕ್ಕೆ ನೀವು ಇದನ್ನ ಹಾಕಬೇಕಾಗುತ್ತೆ. ಅಂದರೆ ಈ ಏಲಕ್ಕಿನ ನೀವು ಹಸಿರು ಗಿಡಕ್ಕೆ ನೀವು ಹಾಕ್ಬಿಡಿ. ನಂತರ ಇದು ಕಾಯಿನ್ ಇರುತ್ತಲ್ವಾ, ಈ ಕಾಯಿನ್ನ ನೀವು ತೆಗೆದುಕೊಂಡು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಬೀರಿನಲ್ಲಾದರೂ ಇಟ್ಕೋಬೋದು, ಇಲ್ಲ ನಿಮ್ಮ ಪರ್ಸ್ನಲ್ಲಾದರೂ ಇಟ್ಕೋಬೋದು, ಇಲ್ಲ ನೀವು ಹಣ ಇಡುವಂತಹ ಒಂದು ಲಾಕರ್ನಲ್ಲಾದರೂ ಇಟ್ಕೋಬೋದು, ಇಲ್ಲ ವ್ಯಾಪಾರಸ್ಥರಾದರೆ ನೀವು ವ್ಯಾಪಾರ ಮಾಡ್ತಾ ಇರುವಂತಹ ಒಂದು ಗಲ್ಲ ಪೆಟ್ಟಿಗೆಯಲ್ಲೂ ಸಹ ನೀವು ಈ ಒಂದು ಕಾಯಿನ್ನ ನೀವು ಇಟ್ಕೋಬೋದು. ಈ ದಿನ ಈ ರೀತಿ ತಂತ್ರ ಮಾಡಿಕೊಂಡಿದ್ದೇ ಆದರೆ ಫ್ರೆಂಡ್ಸ್, ಖಂಡಿತ ಹೇಳ್ತೀನಿ ಅದ್ಭುತವಾಗಿ ಹಣ ವೃದ್ಧಿಸುತ್ತೆ. ಈ ಚಿಕ್ಕ ಪರಿಹಾರಗಳನ್ನ ನೀವು ಮಾಡಿ ನೋಡಿ, ಅದ್ಭುತವಾದಂಥ ಫಲಿತಾಂಶನ ತಂದು ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಅರಿಶಿಣದ ಡಬ್ಬದಲ್ಲಿ ಈ 2 ವಸ್ತುಗಳನ್ನು ನಾವು ಹಾಕಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ಹೇಳ್ತೀನಿ, ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಇದನ್ನು ನಾವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ, ಇದರಿಂದ ನಮಗೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ತೀರಾ. ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ಪರೀಕ್ಷೆ ಮಾಡ್ತಾ ಹೋಗಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಗಂಡನ ಸಂಪಾದನೆ ಸಂಪೂರ್ಣವಾಗಿ ಹೆಚ್ಚಾಗುತ್ತಾ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಹೋಗುತ್ತೆ. ಸಾಲದ ಬಾಧೆ ಇದ್ದರೆ ನಿವಾರಣೆ ಆಗುತ್ತೆ, ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿಯುತ್ತೆ, ಹಣದ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನ ಶೇರ್ ಮಾಡಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ. ಫ್ರೆಂಡ್ಸ್, ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತ ಶಾಲೆನ ಗುರುತಿಸಿ ನಾವು ಅವರಿಗೆ ತಿಂಗಳಿಗೊಂದು ಸಲ ಲಕ್ಕಿ ಡ್ರಾ ಮುಖಾಂತರವಾಗಿ ಅವರಿಗೆ ನಾವು ಒಂದು ಮೊಬೈಲ್ ಮತ್ತು 2 ಗ್ರಾಮ್ ಚಿನ್ನದ ನಾಣ್ಯವನ್ನು ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಅಂಥ ವಿಜೇತ ಶಾಲೆ ನೀವೇ ಆಗಿದ್ದರೆ ಈ ಒಂದು ಗಿಫ್ಟನ್ನು ನೀವೇ ಪಡೆದುಕೊಳ್ಳಿ. ಹಾಗಾದರೆ ನೀವೇನು ಮಾಡಬೇಕು, ನಾವು ಹಾಕಿದ ತಕ್ಷಣ ವೀಡಿಯೋಸ್ಗಳನ್ನ ನೋಡಿ ನನಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಾತ್ರನ ಕಮೆಂಟ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕನೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ, ಅದರಲ್ಲೂ ಮೇನಾಗಿ ಕಾಡುವಂತಹ ಈ ಆರ್ಥಿಕ ಸಮಸ್ಯೆನ ನಿವಾರಣೆ ಮಾಡಿಕೊಳ್ಳುವಂತಹ ಅದ್ಭುತವಾದಂಥ ರೆಮಿಡಿಗಳ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.